ಮಧ್ಯಾಹ್ನದ ಅಗ್ರವಾರ್ತೆಯಲ್ಲಿ ದರ್ಶನ್ ಕುರಿತಾದ ಮೊದಲ ಸ್ಟೋರಿ ನೋಡೋಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಕ್ಕಾಗಿ ದರ್ಶನ್ ಮನವಿ ಮಾಡಿಕೊಂಡಿದ್ರು, ಅರ್ಜಿ ಹಾಕಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಕನಿಷ್ಠ ಸೌಲಭ್ಯಕ್ಕಾಗಿ ಪರಿತಪಿಸ್ತಾ ಇದ್ದಾರೆ. ಅಕ್ಟೋಬರ್ 9ಕ್ಕೆ ದರ್ಶನ್ ಅರ್ಜಿಯ ಆದೇಶವನ್ನ ಸೆಷನ್ಸ್ ಕೋರ್ಟ್ ಕಾಯ್ದಿರಿಸಿತ್ತು. ಎಸ್ಪಿಪಿ ಪ್ರಸನ್ನ ಕುಮಾರ್, ದರ್ಶನ್ ಪರ ವಕೀಲ ಸುನೀಲ್ ವಾದ ಮುಕ್ತಾಯ ಆಗಿದೆ. ಕನಿಷ್ಠ ಸೌಲಭ್ಯಕ್ಕಾಗಿ ದರ್ಶನ್ ಪರ ವಕೀಲರು ಹಾಕಿದ್ದ ಅರ್ಜಿ. ಪರಪ್ಪನ ಅಗ್ರಹಾರ ಸೇರಿದಾಗ್ಲಿಂದಲೂ ಕೂಡ ದರ್ಶನ್ ಈ ಕನಿಷ್ಠ ಸೌಲಭ್ಯಕ್ಕಾಗಿ ಪರದಾಡ್ತಾ ಇದ್ದಾರೆ. ಆದ್ರೆ ಜೈಲಿನ ಅಧಿಕಾರಿಗಳು ಹೇಳೋದು ದರ್ಶನ್ಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನೇನು ಸೌಲಭ್ಯಗಳು ಕೊಡಬೇಕು ಅದನ್ನ ಕೊಟ್ಟಾಗಿದೆ ಅಂತ. ಆದ್ರೆ ದರ್ಶನ್ ಕೇಳ್ತಾ ಇರೋದು ಕನಿಷ್ಠ ಸೌಲಭ್ಯ ಕೂಡ ಇಲ್ಲ. ಬ್ಯಾರಕ್ನಿಂದ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ, ವಾಕಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ, ಬಿಸಿಲು ನೋಡದೆ ತಿಂಗಳುಗಳು ಕಳೆದು ಹೋಗಿದೆ, ಫಂಗಸ್ ಆಗ್ತಾ ಇದೆ ಅಂತ ಜಡ್ಜ್ ಮುಂದೆನೆ ಹೇಳಿದ್ರು. ಅದಾದ ನಂತರ ಕೋರ್ಟಿನ ಆದೇಶವನ್ನ ಜೈಲಾಧಿಕಾರಿಗಳು ಪಾಲನೆ ಮಾಡಿಲ್ಲ ಅಂತ ಮತ್ತೆ ಅರ್ಜಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಕ್ಕೆ ಮನವಿ ಮಾಡಿ ದರ್ಶನ್ ಹಾಕಿದಂತ ಅರ್ಜಿ ಸೆಷನ್ಸ್ ಕೋರ್ಟ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆದಿದೆ. ಜೈಲು ಅಧೀಕ್ಷಕರಿಂದ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟಿಗೆ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಜೈಲಿನ ಅಧೀಕ್ಷಕರು ಕೋರ್ಟಿಗೆ ಒಂದು ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ. ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇದ್ದೀರಾ ಅಂತ ಜೈಲಾಧಿಕಾರಿಗೆ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ. ಕೋರ್ಟ್ ಆದೇಶದ ಪ್ರಕಾರ ಮ್ಯಾನ್ಯುಯಲ್ ನಲ್ಲಿರೋ ಸೌಲಭ್ಯವನ್ನ ಕೊಡ್ತಾ ಇದ್ದೀವಿ, ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇದ್ದೀವಿ ಅಂತ ಜೈಲು ಅಧೀಕ್ಷಕ ಸುರೇಶ್ ಉತ್ತರ ಕೊಡ್ತಾರೆ. ದರ್ಶನ್ ಪರ ವಕೀಲರು ಇದನ್ನು ಕೂಡ ಪ್ರಶ್ನೆ ಮಾಡಿದ್ರು. ಕೋರ್ಟಿನ ಆದೇಶವನ್ನ ಜೈಲಿನ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ, ಕೋರ್ಟ್ ಆದೇಶ ಕೊಟ್ಟ ನಂತರವೂ ಕೂಡ ದರ್ಶನ್ಗೆ ಸೌಲಭ್ಯ ಸಿಗ್ತಾ ಇಲ್ಲ ಅಂತ. ಆದ್ರೆ ಜೈಲಿನ ಅಧೀಕ್ಷಕರು ವರದಿಯನ್ನ ಕೊಟ್ಟಿದ್ದಾರೆ. ಕೋರ್ಟ್ ಕೂಡ ಇದನ್ನ ಪ್ರಶ್ನೆ ಮಾಡಿತ್ತು, ಜೈಲಿನ ಆದೇಶ ಪಾಲನೆ ಮಾಡ್ತಿದ್ದೀರಾ ಅಂತ. ಹೌದು ಅಂತ ಹೇಳಿದ್ದಾರೆ ಜೈಲಾಧಿಕಾರಿ. ಜೈಲಿನ ನಿಯಮಾವಳಿಯ ಪ್ರಕಾರ ಆರೋಪಿ ದರ್ಶನ್ಗೆ ಸೌಲಭ್ಯ ಕೊಡ್ಲಾಗ್ತಾ ಇದೆ. ಜೈಲಿನಲ್ಲಿ ಪಲ್ಲಂಗ ಕೊಡಿ ಅಂದ್ರೆ ಪಲ್ಲಂಗ ಕೊಡೋದಕ್ಕೆ ಅವಕಾಶ ಇಲ್ಲ. ಸೆಷನ್ಸ್ ಕೋರ್ಟ್ ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ನಿಂದ ವಾದ ಮಂಡನೆ ಆಗ್ತಾ ಇದೆ. ಜೈಲಿನಲ್ಲಿ ಯಾವ ಸೆಲ್ ನಲ್ಲಿ ಇರಬೇಕು ಅಂತ ಕೇಳೋ ಅಧಿಕಾರ ಕೈದಿಗಿಲ್ಲ. ಜೈಲಿನಲ್ಲಿ ಆರೋಪಿಗಳಿಗೆ ಎಲ್ಲಾ ಮೂಲಭೂತ ಹಕ್ಕುಗಳು ಸಿಗೋದಿಲ್ಲ. ಇಂಥದ್ದೇ ಬ್ಯಾರಕ್ ಬೇಕು ಅಂತ ಆರೋಪಿ ಕೇಳೋ ಹಾಗಿಲ್ಲ, ಎಸ್ಪಿಪಿ ವಾದ ಮಾಡ್ತಿದ್ದಾರೆ. ದರ್ಶನ್ ಕೇಳ್ತಾ ಇರುವಂತಹ ಪರಿ ಹೀಗಿದೆ ಅಂತ ಎಸ್ಪಿಪಿ ವಾದ ಮಾಡ್ತಾ ಇರೋದು. ಜೈಲಿನಲ್ಲಿರುವಂತಹ ಕೈದಿ ಎಲ್ಲಾ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಕೂಡ ಸಿಗೋದಿಲ್ಲ. ಸೌಲಭ್ಯ ನೀಡುವಂತೆ ಕೋರ್ಟ್ ಆದೇಶವನ್ನ ಜೈಲಾಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ. ಕೋರ್ಟ್ ಆದೇಶದ ಇಂಗ್ಲಿಷ್ ಅನ್ನ ಜೈಲಾಧಿಕಾರಿಗಳು ಅರ್ಥ ಮಾಡ್ಕೊಂಡಿಲ್ಲ. ಸೆಷನ್ಸ್ ಕೋರ್ಟ್ ನಲ್ಲಿ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ವಾದ ಮಾಡ್ತಾ ಇರೋದು. ಭಾಷೆ ಅರ್ಥ ಆಗಿಲ್ಲ ಅನ್ನೋ ವಾದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಕೋರ್ಟಿನ ಮುಂದೆ ಸರಿಯಾದ ಅಂಶಗಳ ಕುರಿತು ವಾದ ಮಂಡಿಸಿ ಅಂತ ಜಡ್ಜ್ ಹೇಳ್ತಾರೆ. ದರ್ಶನ್ ಜೈಲಿನಲ್ಲಿ ತುಂಬಾ ಟಾರ್ಚರ್ ಅನುಭವಿಸ್ತಾ ಇದ್ದಾರೆ ಅಂತ ದರ್ಶನ್ ಪರ ವಕೀಲ ಸುನೀಲ್ ಹೇಳೋದು. ಖುದ್ದು ಆರೋಪಿ ದರ್ಶನ್ ಕೋರ್ಟ್ ಮುಂದೆನೆ ಹೇಳ್ಕೊಂಡಿದ್ದಾರೆ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಇರೋ ಸೌಲಭ್ಯವನ್ನು ಜೈಲಿನಲ್ಲಿ ಕೊಡ್ತಾ ಇಲ್ಲ ಅಂತ ಖುದ್ದು ದರ್ಶನ್ನೇ ಹೇಳ್ಕೊಂಡಿದ್ದಾರೆ ಜಡ್ಜ್ ಮುಂದೆ. ಕೋರ್ಟ್ ಆದೇಶವನ್ನ ಜೈಲಾಧಿಕಾರಿಗಳು ಬಿಸಾಡಿದ್ದಾರೆ ಅಂತ ದರ್ಶನ್ ಪರ ವಕೀಲರು ವಾದ ಮಾಡ್ತಾರೆ. ಕೋರ್ಟ್ ಏನ್ ಆದೇಶ ಕೊಡ್ತು ಅದನ್ನ ಜೈಲಾಧಿಕಾರಿಗಳು ಬಿಸಾಡಿದ್ದಾರೆ ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿರೋದು. ಜೈಲಿನಲ್ಲಿ ಆರೋಪಿ ದರ್ಶನ್ಗೆ ಚಾಪೆ, ಚಾದ್ರ, ಕಂಬಳಿ, ಮಗ್ಗು ನೀಡಿದ್ದಾರೆ. ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ವಾಕಿಂಗ್ಗೆ ಅವಕಾಶ ನೀಡಿದ್ದಾರೆ. ಕೋರ್ಟ್ ಆದೇಶದ ನಂತರ ದರ್ಶನ್ಗೆ ಕಂಬಳಿ ನೀಡಲಾಗಿದೆ ಅಂತ ವಕೀಲ ಸುನೀಲ್ ಹೇಳಿರೋದು. ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ವಾಕಿಂಗ್ಗೆ ಅವಕಾಶ ಕೊಟ್ಟಿದ್ದಾರೆ. ವಾಕಿಂಗ್ಗೆ ಅವಕಾಶ ಇರಲಿಲ್ಲ. ಕೋರ್ಟ್ ಆದೇಶದ ನಂತರ ದರ್ಶನ್ಗೆ ಕಂಬಳಿ ಕೊಟ್ಟಿದ್ದಾರೆ ಅಂತ ವಕೀಲ ಸುನೀಲ್ ಹೇಳಿದ್ದಾರೆ. ಆದ್ರೆ ಇನ್ನಿತರ ಸೌಲಭ್ಯಗಳ ಬಗ್ಗೆ ಜೈಲಾಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಕೋರ್ಟಿನ ಆದೇಶವನ್ನ ಸರಿಯಾಗಿ ಓದಿಲ್ಲ. ಕೋರ್ಟಿನ ಆದೇಶವನ್ನ ಓದದೆ ಬಿಸಾಡಿದ್ದಾರೆ. ಇದು ದರ್ಶನ್ ಪರ ವಕೀಲರು ಮಾಡ್ತಾ ಇರುವಂತಹ ವಾದ. ಇದು ಜೈಲಿನಲ್ಲಿ ಆರೋಪಿ ದರ್ಶನ್ಗೆ ಚಾಪೆ, ಚಾದ್ರ, ಕಂಬಳಿ, ಮಗ್ ನೀಡಿದ್ದಾರೆ. ವಾಕಿಂಗ್ಗೆ ಅವಕಾಶ ನೀಡಿದ್ದಾರೆ. ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವರ್ಸಸ್
ಮಾತ್ರ ಹೇಳಿ, ಎಸ್ಪಿಪಿ ಹೇಳ್ತಾರೆ. ಯಾವ ಸೌಲಭ್ಯ ಕೊಟ್ಟಿಲ್ಲ ಅಂತ ಹೇಳಿ ಅಂತ ದರ್ಶನ್ ವಕೀಲರಿಗೆ ಜಡ್ಜ್ ಸೂಚನೆ ಕೊಡ್ತಾರೆ. ಯಾವ ಸೌಲಭ್ಯದ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಯಾವ ಸೌಲಭ್ಯ ಕೊಟ್ಟಿಲ್ಲ ಅದನ್ನ ಹೇಳಿ ಅಂತ ಜಡ್ಜ್ ಸೂಚನೆ ಕೊಡ್ತಾರೆ. ಚಳಿಗಾಲದಲ್ಲಿ ದಪ್ಪನೆ ಹಾಸಿಗೆ ಕೊಡೋದಕ್ಕೆ ಜೈಲಿನ ಮ್ಯಾನ್ಯುವಲ್ ನಲ್ಲಿ ಅವಕಾಶ ಇದೆ. ಕ್ವಾರಂಟೈನ್ ಸೆಲ್ ನಲ್ಲಿ ಇಡೋದಕ್ಕೆ ಅವಕಾಶ ಇಲ್ಲದಿದ್ರು ದರ್ಶನ್ ನನ್ನ ಅಲ್ಲಿ ಇಟ್ಟಿದ್ದಾರೆ. ದರ್ಶನ್ ಸೆಲೆಬ್ರಿಟಿ ಅಂತ ಪ್ರತ್ಯೇಕವಾಗಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಅನ್ನೋದು ದರ್ಶನ್ ಪರ ವಕೀಲರ ವಾದ. ದರ್ಶನ್ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅವರನ್ನ ಪ್ರತ್ಯೇಕವಾಗಿಟ್ಟಿದ್ದೀವಿ ಅಂತ ಜೈಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ದರ್ಶನ್ ಪರ ವಕೀಲರು ವಾದ ಮಾಡ್ತಿದ್ದಾರೆ. ಚಳಿಗಾಲದಲ್ಲಿ ದಪ್ಪನೆ ಹಾಸಿಗೆಯನ್ನ ಕೊಡೋದಕ್ಕೆ ಅವಕಾಶ ಇದೆ. ಕ್ವಾರಂಟೈನ್ ಸೆಲ್ ನಲ್ಲಿ ಇಡೋದಕ್ಕೆ ಅವಕಾಶ ಇಲ್ಲ, ಆದ್ರೂ ಕೂಡ ದರ್ಶನ್ ನನ್ನ ಅದೇ ಸೆಲ್ ನಲ್ಲಿ ಇಟ್ಟಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿದ್ರೆ ಜೈಲಾಧಿಕಾರಿಗಳು ಹೇಳ್ತಾ ಇರೋದು ದರ್ಶನ್ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಪ್ರತ್ಯೇಕವಾಗಿ ಇಟ್ಟಿದ್ದೀವಿ ಅಂತ. ಇದನ್ನ ದರ್ಶನ್ ಪರ ವಕೀಲರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೂಲಭೂತ ಸೌಲಭ್ಯ, ಕೆಲವೊಂದಷ್ಟು ಸೌಲಭ್ಯಕ್ಕಾಗಿ ದರ್ಶನ್ ಪರ ವಕೀಲರು ಹಾಕಿದ್ದಂತ ಅರ್ಜಿ, ಅದರ ವಿಚಾರಣೆ ನಡೀತಾ ಇದೆ. ವಾದ ಮತ್ತು ಪ್ರತಿವಾದ ಆಲಿಸ್ತಾ ಇದೆ ಕೋರ್ಟ್. ಜೈಲಿನ ಮ್ಯಾನ್ಯುವಲ್ನ ಪ್ರಕಾರ ಏನೇನ್ ಸೌಲಭ್ಯವನ್ನ ಕೊಡಬೇಕೋ ಆ ಸೌಲಭ್ಯವನ್ನ ದರ್ಶನ್ಗೆ ಕೊಡಲಾಗಿದೆ ಅನ್ನೋದು ಜೈಲಾಧಿಕಾರಿಗಳ ವಾದ. ಕೋರ್ಟಿನ ಆದೇಶವನ್ನ ಪಾಲಿಸಿಲ್ಲ, ಸೌಲಭ್ಯ ನೀಡೋದಕ್ಕೆ ಹೇಳಿದ್ದ ಕೋರ್ಟ್ ಆದೇಶವನ್ನ ಪಾಲನೆಯೇ ಮಾಡಿಲ್ಲ ಜೈಲಾಧಿಕಾರಿಗಳು. ಕೋರ್ಟಿನ ಆದೇಶ, ಇಂಗ್ಲಿಷ್ ಆದೇಶ ಏನಿತ್ತು ಅದು ಅಧಿಕಾರಿಗಳು ಅರ್ಥನೇ ಮಾಡ್ಕೊಂಡಿಲ್ಲ. ಆ ಆದೇಶವನ್ನ ದರ್ಶನ್ ಪರ ವಕೀಲರು ವಾದ ಮಾಡ್ತಾ ಇರೋ ಪಾಯಿಂಟ್ಸ್ ಇದು. ಜೈಲಿನಲ್ಲಿ ದರ್ಶನ್ ತುಂಬಾ ಟಾರ್ಚರ್ ಅನ್ನ ಅನುಭವಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ವಾದ ಮಾಡ್ತಾ ಇದ್ದಾರೆ. ದರ್ಶನ್ ತುಂಬಾ ಟಾರ್ಚರ್ ಆಗ್ತಾ ಇದೆ, ಟಾರ್ಚರ್ ಅನುಭವಿಸ್ತಾ ಇದ್ದಾರೆ. ಯಾವ್ಯಾವ ಕೈದಿಗಳನ್ನ ಕ್ವಾರಂಟೈನ್ ನಲ್ಲಿ ಇಟ್ಟಿದ್ದಾರೆ ಹೇಳಿ, ದರ್ಶನ್ ರನ್ನ ಕ್ವಾರಂಟೈನ್ ಸೆಲ್ ನಲ್ಲಿ ಇಟ್ಟಿದ್ದಾರೆ, ಅದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಯಾವ್ಯಾವ ಸೌಲಭ್ಯವನ್ನ ನೀಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿ ಜೈಲಾಧಿಕಾರಿಗಳು. ಕೋರ್ಟ್ ಕೊಟ್ಟಂತ ಆದೇಶವನ್ನ ಅಧಿಕಾರಿಗಳು ಪಾಲನೆ ಮಾಡಿಲ್ಲ. ಅಧಿಕಾರಿಗಳು ಚಾಪೆ, ಚಾದ್ರ, ಕಂಬಳಿ, ಮಗ್ ನೀಡಿದ್ದಾರೆ. ಆದ್ರೆ ಚಳಿಗಾಲದಲ್ಲಿ ಬೆಚ್ಚನೆ ಹಾಸಿಗೆ ಕೊಡೋದಕ್ಕೆ ಅವಕಾಶ ಇದೆ ಅಂತ ಸುನಿಲ್ ಕುಮಾರ್ ದರ್ಶನ್ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಚಳಿಗಾಲದಲ್ಲಿ ಬೆಚ್ಚನೆಯ ಹಾಸಿಗೆ ನೀಡೋದಕ್ಕೆ, ದಪ್ಪನೆಯ ಹಾಸಿಗೆ ನೀಡೋದಕ್ಕೆ ಅವಕಾಶ ಇದ್ರೂ ಕೂಡ ಕೊಡ್ತಾ ಇಲ್ಲ. ಏನು ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ವಾದವನ್ನ ಮುಂದಿಟ್ಟಿದ್ದಾರೆ. ಜೈಲಿನ ಮ್ಯಾನ್ಯುವಲ್ ನಲ್ಲಿ ಏನೇನ್ ಸೌಲಭ್ಯ ಕೊಡಬೇಕು ಅಂತ ಇದೆಯೋ ಆ ಸೌಲಭ್ಯವನ್ನ ಕೊಟ್ಟಿದ್ದಾರೆ, ಆ ಸೌಲಭ್ಯವನ್ನ ನೀಡಲಾಗ್ತಾ ಇದೆ. ಪಲ್ಲಂಗ ಕೇಳಿದ್ರೆ ಕೊಡೋದಕ್ಕಾಗಲ್ಲ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮುಂದಿಟ್ಟಿದ್ದಾರೆ. ಆರೋಪಿ ಪಲ್ಲಂಗ ಕೊಡಿ ಅಂತ ಕೇಳಿದ್ರೆ ಪಲ್ಲಂಗ ಕೊಡೋದಕ್ಕಾಗಲ್ಲ. ಮ್ಯಾನ್ಯುವಲ್ ಪ್ರಕಾರ ಏನೇನ್ ಸೌಲಭ್ಯವನ್ನ ಒಬ್ಬ ಕೈದಿ ಕೊಡಬೇಕು ಆ ಸೌಲಭ್ಯವನ್ನ ಕೊಡ್ತಾ ಇದ್ದಾರೆ. ಅಲ್ಲೇ ಇಡಬೇಕು, ಇಲ್ಲೇ ಇಡಬೇಕು ಅಂತ ಕೇಳೋ ಅಧಿಕಾರ ಏನಿದೆ ಅದು ಕೈದಿಗಿರೋದಿಲ್ಲ. ತಾನು ಜೈಲಿನ ಒಳಗಡೆ ಯಾವ ಸೆಲ್ ನಲ್ಲಿ ಇರಬೇಕು, ಎಲ್ಲಿ ತನ್ನನ್ನು ಇಡಬೇಕು ಅಂತ ಹೇಳುವಂತ ಅಧಿಕಾರ ಕೈದಿಗಿಲ್ಲ. ಇದೇ ಬ್ಯಾರಕ್ ನಲ್ಲಿ ಇರಬೇಕು ಅಂತ ಕೈದಿಯಾದವರು ಕೇಳೋ ಹಾಗಿಲ್ಲ. ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮುಂದಿಡ್ತಾ ಇದ್ದಾರೆ. ಜೈಲಿನಲ್ಲಿ ಆರೋಪಿಗೆ ಎಲ್ಲಾ ಮೂಲಭೂತ ಹಕ್ಕುಗಳು ಕೂಡ ಸಿಗೋದಿಲ್ಲ, ಅದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಸೂರ್ಯನ ಬೆಳಕು ಸಿಗಲ್ಲ ಅಂತ ಬೇರೆ ಬ್ಯಾರಕ್ ಕೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.